ಓಕೆ ಮ್ಯಾಮ್, ಅಂದ್ರೆ ಮೊನ್ನೆ ಎಪಿಸೋಡ್ ಅಲ್ಲಿ ಪ್ರತಾಪ್ ಅವರು ವಿನಯ್ ಅವ್ರಿಗೆ ಹೇಳ್ತಾರೆ, ಅಂದ್ರೆ ವಿನಯ್ ಟೀಮ್ ನಲ್ಲಿ ಯಾರ್ಯಾರೆಲ್ಲ ಇರ್ತಾರಲ್ವಾ ಎಲ್ಲ ತೆಗೆದು ಇವರು ಹಾಕೊಂತ ಇದಾರೆ ಅಂತ. ಅಂದ್ರೆ ಅವ್ರ ಮಾತಿನ ಅರ್ಥ ಏನು ಅಂತಂದ್ರೆ, ಅವ್ರು ತಪ್ಪು ಮಾಡಿದಾಗ ವಿನಯ್ ಯಾವ ಅವ್ರ ಟೀಮ್ ಅವ್ರಿಗೆ ಏನು ಹೇಳಿಲ್ಲ, ಅಂದ್ರೆ ಅವ್ರು ಕ್ಲೋಸ್ ಇರೋರಿಗೆ ನೀನ್ ತಪ್ಪು ಮಾಡ್ತಾ ಇದ್ಯಾ, ನೀನ್ ಸರಿ ಮಾಡ್ಕೊ ಅಂತ ಹೇಳಿಲ್ಲ. ಅದೇ ರೀಸನಿಗೆ ಅವರೆಲ್ಲ ಮನೆಯಿಂದ ಹೊರಗೆ ಹೋದ್ರು, ವಿನಯ್ ಉಳ್ಕೊಂಡಿದ್ದಾರೆ ಅಂತ. ಈ ಮಾತನ್ನ ನೀವು ಒಪ್ಕೊಂತೀರಾ ಮ್ಯಾಮ್? ನಾನು ಹೇಳ್ತೀನಿ, ನೀವು ನನಗೇನೇ ಹೇಳ್ಕೊಡ್ಬೋದು, ನನಗೂ ಒಂದು ಬುದ್ಧಿ ಅಂತಿದೆ ತಾನೆ. ಈಗ ವಿನಯ್ ಹೇಳಿ ಕಂಟೆಸ್ಟೆಂಟ್ಸ್ ಯಾರು ಒಳಗೆ ಬರಲಿಲ್ಲ ಅಲ್ವಾ? ಸೊ ನಿಮ್ಮ ಬುದ್ಧಿ ನಿಮ್ಮ ಕೈಲಿ ಇರಬೇಕು. ಈಗ ವಿನಯ್ ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅಥವಾ ಹೇಳ್ತಾರೋ, ಹೇಳದೆ ಹೋಗ್ಬೋದು, ಅದು ನಾವು ತಗೋಬಾರ್ದು. ಅಲ್ಲಿ ಇಂಡಿವಿಜುವಲೇ, ಗ್ರೂಪ್ ಅಫ್ಕೋರ್ಸ್ ಇದ್ದೇ ಇರುತ್ತೆ. ಈಗ ಲಾಸ್ಟ್ ನೀವು ಇಬ್ಬರನ್ನ ನಿಲ್ಸ್ಬಿಟ್ಟು ಫ್ರೆಂಡ್ಸ್ನೇ ನಿಲ್ಲಿಸಿ, ಯಾರು ಗೆಲ್ತೀರಾ, ನೀವು ಗೆಲ್ಬೇಕಾ, ನೀವು ಫ್ರೆಂಡಿಗೆ ಬಿಟ್ಕೊಡ್ತೀರಾ ಅಂದರೆ ಯಾರು ಒಪ್ಪಲ್ಲ. ಇಲ್ಲ, ನಾನು ಗೆಲ್ಲಬೇಕು ಅಂತಲೇ ಹೇಳ್ತಾರೆ. ಸೊ ಅಫ್ಕೋರ್ಸ್ ಪ್ರತಾಪ್ಗೆ ಆ ಫೀಲ್ ಬಂದಿರಬಹುದು, ಬಿಕಾಸ್ ಅವ್ರ ಫ್ರೆಂಡ್ಸ್ ಯಾರಿದ್ರು ಒಬ್ಬೊಬ್ಬರೇ ಹೋಗ್ತಾ ಇರೋದ್ರಿಂದ ಹಾಗೆ ಅನ್ಸಿರಬಹುದು ಅಂತ ದೂರದಿಂದ ನೋಡುವಾಗ. ಬಟ್ ನನಗನ್ಸೋದು ನಿಮ್ಮ ಬುದ್ಧಿ ನಿಮ್ಮ ಕೈಯಲ್ಲಿ ಇರಲಿ ಅಲ್ಲ, ನೀವು ಯಾಕೆ ಬೇರೆಯವ್ರಿಗೆ ಕೊಡ್ತೀರಾ? ಈಗ ನಾನು ಅವ್ರು ಮಾತಾಡ್ತಾ ಇದ್ದೆ, ಅವ್ರು ಹೇಳೋ ವಿಷಯ ನಾನು ಯಾವುದನ್ನು ತೀರಾ ತಲೆಗೆ ಅವ್ರು ಅಪ್ಸೆಟ್ ಆಗ್ತಿದ್ರು. ಆ ಗಂಧರ್ವರಲ್ಲೇ ಕೇಳಿದ್ದೆ ನಾನು, ಸರಿ ನಮ್ಮ ಟೀಮವ್ರು ರಾಕ್ಷಸರ ಥರ ಆಡಿದ್ವಿ ಅಂತ ಇಟ್ಕೊಳ್ಳಿ, ನೀವು ಮನುಷ್ಯತ್ವ ಇಟ್ಕೊಂಡು ಆಡಬಹುದಾಗಿತ್ತಲ್ಲ, ನೀವು ಸರಿ ಮಾಡ್ಬೋದಿತ್ತು, ನಾವು ತಪ್ಪು ಮಾಡಿದ್ವಿ, ನಾವು ಒಪ್ಕೋತೀವಿ, ನೀವು ಚೆನ್ನಾಗಿ ಆಡ್ಬೋದಿತ್ತಲ್ಲ. ಅಂದರೆ ಇಟ್ಸ್ ಅ ಗಿವ್ ಆ್ಯಂಡ್ ಟೇಕ್, ಆ್ಯಕ್ಷನ್ಗೆ ರಿಯಾಕ್ಷನ್ನು ಮೇಡಮ್ ಅದು ಅಂತ ಅಂದರು ಅವರು. ಸೊ ನಾನು ಹೇಳೋದು, ಅವ್ರು ಹೇಳ್ಕೊಟ್ರು ಅಥವಾ ವಾಟ್ ಎವರ್ ಇಟ್ ಇಸ್, ಅವ್ರು ಹೇಳ್ಕೊಡ್ಲಿಲ್ಲ, ನಿಮ್ಮ ಬುದ್ಧಿ ನೀವು ಉಪಯೋಗಿಸಿ ಅಷ್ಟೇನೆ. ಸೊ ಇದ್ರೆ ಇರ್ತಿದ್ರು, ಇಲ್ಲ ಅಂದ್ರೆ ಹೋಗ್ತಿದ್ರು ಅಷ್ಟೇನೆ. ಓಕೆ ಮ್ಯಾಮ್, ಸುದೀಪ್ ಸರ್ ನಿಮ್ಗೊಂದು ಕ್ವಶನ್ ಕೇಳ್ತಾರೆ, ಅಂದ್ರೆ ಮನೆಯಲ್ಲಿ ಏನಾಗ್ತದೆ, ನಿಮ್ಗೆ ಇಷ್ಟು ದಿನ ಏನ್ ಅನ್ಸುತ್ತೋ ಅದ್ರ ಬಗ್ಗೆ ಹೇಳಿ ಅಂತೇಳಿ. ಸುದೀಪ್ ಸರ್ ಯಾರೇ ಮಾತಾಡಿದ್ರು ಅವ್ರಿಗೆ ಸ್ಯಾಟಿಸ್ಫೈ ಆಗಲ್ಲ, ಅಂದ್ರೆ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅದೊಂದು ಕರೆಕ್ಟ್ ಆನ್ಸರ್ ಯಾರ ಬಾಯಿಂದನೂ ಬರೋದಿಲ್ಲ. ಫೈನಲ್ ಆಗಿ ನಿಮ್ಮನ್ನ ಕರೆಸಿ ಕೂರಿಸ್ತಾರೆ, ಅಲ್ಲಿ ನೀವು ಒಬ್ರು ಸೆನ್ಸಿಬಲ್ ಆಗಿ ಮಾತಾಡ್ತೀರಾ, ನೀವು ಹೇಳಿ ಅಂತ. ಆಗ ನೀವು ಒಂದು ಮಾತು ಹೇಳ್ತೀರಾ, ವಿನಯ್, ಕಾರ್ತಿಕ್, ಸಂಗೀತ ಇವ್ರು 3 ಜನ ಯಾವ್ದಾದ್ರು ಗೇಮ್ ಅಲ್ಲಿ ಇದ್ರು ಅಂದ್ರೆ ಗೇಮ್ ಹಾಳು ಅಂತಾನೆ ಅರ್ಥ ಅಂತ ಹೇಳ್ತೀರಾ. ಅಂದ್ರೆ ಅವ್ರ 3 ಜನ ಎಲ್ಲಾನು ತುಂಬಾ ಪರ್ಸನಲ್ ಆಗಿ ತಗೊಂಡ್ಬಿಡ್ತಾ ಇದ್ರ, ಅಂದ್ರೆ ಗೇಮ್ ನ ಅವ್ರ 3 ಜನಕ್ಕೂ ಸೋಲು ಅನ್ನೋದನ್ನ ಒಪ್ಕೊಳಕ್ಕೆ ಇಷ್ಟ ಇಲ್ವಾ, ಹೇಗೆ ಅಂತ ಮ್ಯಾಮ್? ಸಂಗೀತಗ ಅದಿದೆ, ಅವರೇ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಸೋಲನ್ನು ಒಪ್ಕೊಳ್ಳೋದು ಅವ್ರಿಗೆ ಕಷ್ಟ ಇದೆ. ಅಂಡ್ ಸಂಗೀತ ಇಸ್ ಎಕ್ಸ್ಟ್ರೀಮ್. ಈ ಕಡೆ ಒಳ್ಳೆ ಇದ್ರಲ್ಲೂ ಎಕ್ಸ್ಟ್ರೀಮ್ ಇರ್ತಾರೆ, ಒಂದು ಟಾಸ್ಕ್ ಅಂತ ಕೊಟ್ಟಾಗೂ ಎಕ್ಸ್ಟ್ರೀಮ್ ಅಲ್ಲಿ ಇರ್ತಾರೆ. ಓಕೆ, ಅವ್ರಿಗೆ ಇನ್ ಬಿಟ್ವೀನ್ ಅವ್ರು ಇಲ್ಲ. ವಿನಯ್ ಅಂಡ್ ಕಾರ್ತಿಕ್ ಯಾಕೆ ಅಂದ್ರೆ ಅವ್ರ ಕಂಫರ್ಟ್ ಝೋನ್. ಈಗ ವಿನಯ್ ನನ್ನ ಹತ್ರ ಆಟ ಆಡ್ತಿದ್ದಾರೆ ಅಂದ್ರೆ ಒಬ್ಬ ಕಂಟೆಸ್ಟೆಂಟ್ ಆಗಿ ನೋಡಬಹುದು ನನ್ನನ್ನ, ಆದ್ರೆ ಕಾರ್ತಿಕ್ ಜೊತೆ ಆಡ್ತಿದ್ದಾರೆ ಅಂದ್ರೆ ಅವ್ರ ಫ್ರೆಂಡ್ಸ್ ಆಲ್ರೆಡಿ. ಸೊ ಹಾಗಾಗಿ ಅವ್ರಿಗೆ ಆ ಕಂಫರ್ಟ್ ಝೋನ್ ಇದೆ, ಅವ್ರಿಗೆ ತಳ್ಳಿದ್ರು ಇಟ್ಸ್ ಓಕೆ ಅನ್ನೋ ಒಂದು ಮೆಂಟಾಲಿಟಿ ಇದೆ. ಪ್ರಾಬಬ್ಲಿ ಆ ಇದರಿಂದಾನೇ ಅವ್ರ ಟಾಸ್ಕ್ಗಳಲ್ಲಿ ಕಾರ್ತಿಕ್ ತಾನೇ ನನಗೆ ಗೊತ್ತಿರೋ ಅವ್ನು ಪರವಾಗಿಲ್ಲ ಅಂತ ಆಡ್ತಾ ಇರಬಹುದು, ಒಂದು ಕಂಫರ್ಟ್ ಇರೋದ್ರಿಂದ. ಅಂಡ್ ಸುಮಾರು ಟಾಸ್ಕ್ಗಳು ಹಂಗೆ ಆಗಿರೋದು ಉಂಟು, ತೀರಾ ಅಗ್ರೆಸಿವ್ ಆಗಿ ಆಡಿದ್ದಾರೆ. ಹಂಗೆ ನೋಡಿದ್ರೆ ಅವರು ಒಂದೇ ಟೀಮಲ್ಲಿ ಇದ್ದಾಗ್ಲೂ ಆ ಪ್ರಾಬ್ಲಮ್ ಆಗಿದೆ. ನಾವು ಹೇಳ್ತೀವಲ್ಲ 3 ಜನ ಅಂತ, ನಾನೇ ಹೇಳಿದ್ದೆ. ಬೇರೆಯವ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದಾಗಿತ್ತು, ಇವ್ರುಗಳನ್ನ ಆಗ್ತಿರ್ಲಿಲ್ಲ, ಮಾತುಗಳು ಜಾಸ್ತಿ ಬರೋದು. ಆ ಕಂಫರ್ಟ್ ಝೋನ್ ಇರೋದ್ರಿಂದಾನೇ ಹಾಗಾಗ್ತಿತ್ತು. ಒಬ್ರಿಗೊಬ್ರು ಅಲ್ಲಿ ಗೊತ್ತಿದ್ರು, ಅವ್ರಿಗೆ ಬರೋಕ್ಕೆ ಮುಂಚೆನೆ ಒಬ್ರೊಬ್ರು ಫ್ರೆಂಡ್ಸ್ ಆಗಿದ್ದವರು, ಒಟ್ಟಿಗೆ ಕೆಲಸ ಮಾಡಿದ್ದವರು. ಸೊ ಅವ್ರ ಬಗ್ಗೆ ಗೊತ್ತಿರೋದ್ರಿಂದ ಪ್ರಾಬ್ಲಿ ಅವ್ರು ಹಾಗೆ ಆಗ್ತಿತ್ತೇನೋ ಅಂತ ನನಗನ್ಸುತ್ತೆ. ಓಕೆ, ನೀವು